ಎಸ್ ಆತ್ಮೀಯರೇ, ಅರ್ಥಶಾಸ್ತ್ರ ತರಗತಿಗೆ ಎಲ್ಲ ವಿದ್ಯಾರ್ಥಿಗಳು ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿವಸ ನಾವು ಯೋಜನಾಧಾರಿತ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸಮಗ್ರ ಅರ್ಥಶಾಸ್ತ್ರದ ಅಧ್ಯಾಯ 2ರಲ್ಲಿ ಬರ್ತಕ್ಕಂಥ ಒಂದು ಯೋಜನಾಧಾರಿತ ಪ್ರಶ್ನೆ ಏನಪ್ಪಾ ಅಂದರೆ, ಈ ಕೆಳಗಂಡ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡುಹಿಡಿಯಿರಿ ಅಂತ ನಿಮಗೆ ಯೋಜನಾಧಾರಿತ ಪ್ರಶ್ನೆ ಬರುತ್ತೆ. ಒಂದು ಇಲ್ಲೇ ಕೋಷ್ಟಕವನ್ನು ಕೊಟ್ಟಿರ್ತಾನೆ. ಇಲ್ಲಿ ಉತ್ಪಾದನಾ ಹಂತಗಳಿವೆ. ಅದರಲ್ಲಿ ಗೋಧಿ, ಹಿಟ್ಟು, ಬ್ರೆಡ್ಡು, ಚಿಲ್ಲರೆ ಅಂಗಡಿ. ಹಾಗೆ ಒಟ್ಟು ಉತ್ಪಾದನೆ 500 ಡ್ಯಾಶ್ 1100 ಡ್ಯಾಶ್. ಮಧ್ಯಂತರ ಸರಕುಗಳ ಬಳಕೆ 0, 500 ಡ್ಯಾಶ್ 1100. ಮೌಲ್ಯವರ್ಧನೆ ಡ್ಯಾಶ್ 300, 300, 200 ಡ್ಯಾಶ್. ಇಷ್ಟು ಕೊಟ್ಟಿರ್ತಾನೆ. ಹಂಗಂದ್ರೆ ಈ ಒಂದು ಕಾಣೆಯಾದಂತಹ ಮೌಲ್ಯಗಳನ್ನು ನಾವು ಕಂಡುಹಿಡಬೇಕಾದ್ರೆ ಈ ಒಳಗೆ ಕೆಲವೊಂದಿಷ್ಟು ಸೂತ್ರಗಳ ಅವಶ್ಯಕತೆ ಐತಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿದೆ ನೋಡಿ, ಇವೆಲ್ಲ 3 ಸೂತ್ರಗಳು. ಹಾಗಾದರೆ ಮೊದಲನೇದಾಗಿ ನಾವು ಮೌಲ್ಯವರ್ಧನೆಯನ್ನು ಇಲ್ಲೇ ಖಾಲಿ ಇದೆ, ಇದನ್ನು ಕಂಡುಹಿಡಬೇಕು. ಹಾಗಾದ್ರೆ ಮೌಲ್ಯವರ್ಧನೆಯನ್ನು ಕಂಡುಹಿಡಬೇಕಾದ್ರೆ ಸೂತ್ರ ಇಲ್ಲಿದೆ ನೋಡಿ. ಮೌಲ್ಯವರ್ಧನೆ ಇಸ್ ಈಕ್ವಲ್ ಟು ಒಟ್ಟು ಉತ್ಪನ್ನ ಮೈನಸ್ ಮಧ್ಯಂತರ ಸರಕುಗಳ ಬಳಕೆ. ಒಟ್ಟು ಉತ್ಪನ್ನ 500 ಇದೆ, ಮಧ್ಯಂತರ ಸರಕು ಬಳಕೆ 0 ಇದೆ. ಹೀಗಾಗಿ 500ರಲ್ಲಿ 0 ಹೋದರೆ ಇಲ್ಲೇ ಮೌಲ್ಯವರ್ಧನೆ 500 ಆಗಿರುತ್ತದೆ. ಆಲ್ರೆಡಿ 1 ಮಾರ್ಕ್ಸ್ ಬಂತು, ಹೌದಾ? ಸೊ ಹಾಗೆ ಒಟ್ಟು ಉತ್ಪಾದನೆಯನ್ನು ನಾವು ಕಂಡುಹಿಡಬೇಕು. 2ನೇ ಸ್ಟೆಪ್. ಇಲ್ಲೇ ಮಧ್ಯಂತರ ಸರಕುಗಳ ಬಳಕೆ ಇದೆ, ಮೌಲ್ಯವರ್ಧನೆ ಇದೆ, ಒಟ್ಟು ಉತ್ಪಾದನೆ ಇಲ್ಲ. ಹಾಗಾದರೆ ಒಟ್ಟು ಉತ್ಪಾದನೆಯನ್ನು ನಾವು ಕಂಡುಹಿಡಬೇಕಾದ್ರೆ ಅದಕ್ಕೆ ಸೂತ್ರ ಇದೆ ನೋಡಿ. ಮಧ್ಯಂತರ ಸರಕುಗಳ ಬಳಕೆ ಪ್ಲಸ್ ಮೌಲ್ಯವರ್ಧನೆ. ಅಂದರೆ ಈ ಎರಡೂ ಕೂಡಿಸ್ಬೇಕು. ಅಂದಾಗ ಮಾತ್ರ ನಮಗೇನು ಸಿಗುತ್ತಪ್ಪ ಅಂತಂದ್ರೆ ಒಟ್ಟು ಉತ್ಪಾದನೆ ಸಿಗುತ್ತಾ. ಸೊ ಹಾಗಾದರೆ 500 ಮತ್ತು 300 ಎರಡು ಕೂಡಿಸಿದ್ರೆ 800. ನೋಡಿ, ಇಲ್ಲೇ 2 ಅಂಕಗಳು ನಿಮಗೆ ಈಜಿಯಾಗಿ ಸಿಕ್ಕು. ಹಾಗಾದರೆ 3ನೇದು ನೋಡ್ರಿ, ಮಧ್ಯಂತರ ಸರಕುಗಳನ್ನು ಕಂಡುಹಿಡಬೇಕು. ಹಾಗಾದ್ರೆ ಮಧ್ಯಂತರ ಸರಕುಗಳನ್ನು ಕಂಡುಹಿಡಬೇಕಾದ್ರೆ ಇಲ್ಲಿ ಸೂತ್ರ ಇದೆ ನೋಡಿ. ಮಧ್ಯಂತರ ಸರಕುಗಳ ಬಳಕೆ ಈಸ್ ಈಕ್ವಲ್ ಟು ಒಟ್ಟು ಉತ್ಪನ್ನ ಮೈನಸ್ ಮೌಲ್ಯವರ್ಧನೆ. ಹಂಗಂದ್ರೆ ಒಟ್ಟು ಉತ್ಪನ್ನ 1100 ಇದೆ, ಮೌಲ್ಯವರ್ಧನೆ 300 ಇದೆ. ಹಂಗಂದ್ರೆ 1100ನಾಗ 300 ಹೋದ್ರೆ 800 ಬರುತ್ತೆ. ಸೊ ಇಲ್ಲೇ ಮತ್ತೊಂದು ಅಂಕ ಸಿಗುತ್ತೆ. ಒಟ್ಟು 3 ಅಂಕಗಳು ನಿಮಗೆ ಈಜಿಯಾಗಿ ಸಿಗುತ್ತಾವು. ತದನಂತರ ಮತ್ತೆ ಒಟ್ಟು ಉತ್ಪಾದನೆಯನ್ನು ನಾವು ಕಂಡುಹಿಡಬೇಕು. ಸೊ ಒಟ್ಟು ಉತ್ಪಾದನೆಯನ್ನು ಕಂಡುಹಿಡಬೇಕಾದ್ರೆ ಸೂತ್ರ ಏನು ಹೇಳುತ್ತೆ ಅಂದ್ರೆ ಎರಡು ಕೂಡಿಸ್ಬೇಕು, ಮಧ್ಯಂತರ ಸರಕು ಮತ್ತು ಮೌಲ್ಯವರ್ಧನೆ. ನೋಡಿ, 1100 ಮತ್ತು 200 ಎಷ್ಟು? 1300. ಮತ್ತೊಂದು ಅಂಕ ನಿಮ್ಗೆ ಮಾಡ್ತಪ್ಪ ಅಂತ ಸಿಕ್ತು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೌಲ್ಯವರ್ಧನೆಯನ್ನು ಒಟ್ಟು ಮೌಲ್ಯವರ್ಧನೆಯನ್ನು ನಾವು ಕಂಡುಹಿಡಬೇಕು. ಹಾಗಾದ್ರೆ ಒಟ್ಟು ಮೌಲ್ಯವರ್ಧನೆಯನ್ನು ಕಂಡುಹಿಡಬೇಕಾದ್ರೆ ಸೂತ್ರ ಏನು ಹೇಳುತ್ತೆ? ಸಿಗ್ಮಾ ಮೌಲ್ಯವರ್ಧನೆ. ಅಂದ್ರೆ ಈ ಎಲ್ಲ ಅಂಕಿ ಸಂಖ್ಯೆಗಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರ ಕೂಡಿಸ್ಬೇಕಾಗುತ್ತೆ. ನೋಡಿ, 500 300 800, 800 300 1100, 1100 200 1300. ನೋಡಿ, ಇಲ್ಲೇನಪ್ಪ ಅಂತಂದ್ರ ಒಟ್ಟು ಮೌಲ್ಯವರ್ಧನೆ 1300 ಹಾಗೂ ಚಿಲ್ಲರೆ ಅಂಗಡಿ 1300. ಇವೆರಡು ಸೇಮ್ ಅಂದ್ರೆ ಸೊ ನಿಮ್ಮ ಆನ್ಸರ್ ಏನಾಗಿದೆ ಅಂದ್ರೆ ಸರಿಯಾಗಿದೆ ಅಂತ ಅರ್ಥವಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗೆ ನಿಮಗೆ ಬೇರೆ ರೀತಿಯಲ್ಲಿ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳು ಕೂಡ ಮಾಡಿದ್ದಾರೆ. ಸೊ ಒಟ್ಟು 5 ಪ್ರಶ್ನೆ ಪತ್ರಿಕೆ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2, ಮಾಡೆಲ್ ಕ್ವಶನ್ ಪೇಪರ್ 3 ಮತ್ತು ಪೂರ್ವ ಸಿದ್ಧತಾ 1, ಪೂರ್ವ ಸಿದ್ಧತಾ 2, ಟೋಟಲ್ 5 ಕ್ವಶನ್ ಪೇಪರ್. ಸೊ ವಿವಿಧ ರೀತಿಯಲ್ಲಿ ಅಂಕಿ ಸಂಖ್ಯೆಗಳು ಬದಲಾವಣೆ ಆಗಿರುತ್ತವೆ ವಿದ್ಯಾರ್ಥಿಗಳೇ. ಸೊ ಏನೇ ಬದಲಾವಣೆ ಆದರೂ ಕೂಡ ಈ ಸೂತ್ರಗಳು ನಿಮಗೆ ನೆನಪಿರಬೇಕು. ಸೊ ಇನ್ನೊಂದು ಈಸಿ ಮೆಥಡ್ ಏನಪ್ಪ ಅಂತಂದ್ರೆ ಇಲ್ಲಿ ಡ್ಯಾಶ್ ಕೊಟ್ಟಿರ್ತಾರೆ ಅಂತಂದ್ರೆ ಸೊ 500 ಒಳಗೆ 0 ಹೋದ 500 ಹಚ್ಬಿಡಿ, ಒಂದು ಆನ್ಸರ್ ಬರುತ್ತೆ. ಸೊ ಇದನ್ನ ಕಂಡು ಹಿಡ್ಬೇಕಾದ್ರೆ ಇವೆರಡು ಕೂಡಿಸಿ ಹಚ್ಬಿಡ್ರಿ, 800 ಬರುತ್ತೆ. ಸೊ ಮಧ್ಯಂತರ ಸರಕು ಕಂಡು ಹಿಡ್ಬೇಕಾದ್ರೆ ಒಟ್ಟು ಉತ್ಪಾದನೆ ಮತ್ತು ಮೌಲ್ಯವರ್ಧನೆ ಎರಡೂ ಕೂಡಿಸಿ ಹಚ್ಬಿಡ್ರಿ, ನಿಮ್ಮ ಮಧ್ಯಂತರ ಸರಕು ಸಿಗುತ್ತೆ. ಸೊ ಇಲ್ಲೇ ಒಟ್ಟು ಉತ್ಪಾದನೆಯನ್ನು ಕಂಡು ಹಿಡ್ಬೇಕಂದ್ರೆ ಮಧ್ಯಂತರ ಸರಕು ಮತ್ತು ಮೌಲ್ಯವರ್ಧನೆ ಎರಡೂ ಕೂಡಿಸಿ ನೀವು ಹಚ್ಚಿದ್ರೆ 1300 ಬರ್ತೈತಿ. ಅಷ್ಟು ಕೂಡಿಸಿದ್ರೆ 1300. ಇಷ್ಟು ನೀವು ಈಸಿಯಾಗಿ ಇರುತ್ತೆ ವಿದ್ಯಾರ್ಥಿಗಳೇ. ಇಷ್ಟೇ ಬರೆದ್ರೆ ನಿಮಗೆ 5 ಅಂಕಗಳು ಸಿಗುತ್ತವೆ. ಸೊ ಆದ ಕಾರಣ ವಿದ್ಯಾರ್ಥಿಗಳು ಯಾವುದೇ ತರನಾಗಿ ಗೊಂದಲಮಯ ಉಂಟಾಗಲಾರದರೆ ಸರಿಯಾಗಿ ಅರ್ಥೈಸಿಕೊಂಡು
ಸೊ ನೀವು ಬರೀರಿ, ನಿಮಗೆ 5 ಅಂಕಗಳು ಕಡ್ಡಾಯವಾಗಿ ಸಿಗುತ್ತೆ. ಎಸ್, ಥ್ಯಾಂಕ್ ಯು. ವಿದ್ಯಾರ್ಥಿಗಳೇ, ಸರ್ಕಾರದ ಬ್ಲೂಪ್ರಿಂಟ್ ಪ್ರಕಾರ ಈ ಕ್ವಶನ್ನು ಕಡ್ಡಾಯವಾಗಿರುತ್ತೆ. ಆದ ನಂತರ ಇದನ್ನು ನೀವು ಕಡ್ಡಾಯವಾಗಿ ನೋಡ್ಕೊಳ್ಳಿ. ಹಾಗೆ ಒಂದು ಪಕ್ಷದಲ್ಲಿ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಸೊ ನಾನು ಕೆಳಗಡೆ ನೀವು ಒಂದು ನಂಬರನ್ನು ಕೊಟ್ಟಿರ್ತೀನಿ, ಅದಕ್ಕೆ ನೀವು ಸಂಪರ್ಕ ಮಾಡಬಹುದು.